ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ಪ್ರತಿ ವಿಡಿಯೋದಲ್ಲೂ ನಾನು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಇವತ್ತು ಸಹ ಒಂದು ಟಾಪಿಕ್ನ ಆರಿಸ್ಕೊಂಡಿದ್ದೀನಿ. ಅದು ಏನಂದ್ರೆ, ನಮಗೆ ಯಾಕೆ ಸಂಗೀತ ಇಷ್ಟ ಆಗುತ್ತೆ ಅನ್ನೋದು. ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಏನು ಅಂದರೆ, ಇಡೀ ಜಗತ್ತಿನಲ್ಲಿ ಸಂಗೀತವನ್ನು ಇಷ್ಟಪಡದೇ ಇರುವಂಥ ವ್ಯಕ್ತಿಗಳೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಬೇರೆ ಬೇರೆ ರೀತಿಯ ಸಂಗೀತವನ್ನು ಇಷ್ಟಪಡೋರು ಇರ್ಬೋದು. ಕೆಲವರಿಗೆ ಕ್ಲಾಸಿಕಲ್ ಇಷ್ಟ ಆಗುತ್ತೆ, ಕೆಲವರಿಗೆ ಪಾಪ್ ಮ್ಯೂಸಿಕ್ ಇಷ್ಟ ಆಗುತ್ತೆ, ಕೆಲವರಿಗೆ ಬೇರೆ ಬೇರೆ ರೀತಿಯ ಜಾಝ್ ಇಷ್ಟ ಆಗುತ್ತೆ. ಇದೇ ರೀತಿ ಬೇರೆ ಬೇರೆ ರೀತಿಯ ಸಂಗೀತಗಳು ಇಷ್ಟ ಆಗುತ್ತೆ. ಆದರೆ ಎಲ್ಲರೂ ಯಾವುದಾದ್ರೂ ಒಂದು ರೀತಿಯ ಮ್ಯೂಸಿಕ್ ಮತ್ತು ಸಂಗೀತವನ್ನು ಇಷ್ಟಪಡ್ತಾರೆ. ಆದರೆ ಯಾತಕ್ಕೋಸ್ಕರ ನಮಗೆ ಅದು ಇಷ್ಟ ಆಗುತ್ತೆ? ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈ ಮ್ಯೂಸಿಕ್ ಅಥವಾ ಸಂಗೀತ ಅನ್ನೋದು ನಮಗೆ ಯಾತಕ್ಕೋಸ್ಕರ ಇಷ್ಟ ಆಗುತ್ತೆ ಮತ್ತು ಅದರ ಎಫೆಕ್ಟ್ಸ್ ಏನು ನಮ್ಮ ಮನಸ್ಸಿನ ಮೇಲೆ, ನಮ್ಮ ದೇಹದ ಮೇಲೆ ಅನ್ನೋದ್ರ ಬಗ್ಗೆ ತುಂಬ ಡೀಪಾಗಿ ಸ್ಟಡಿ ಮಾಡಲಾಗಿದೆ. ನಮ್ಮ ಸೈಕಾಲಜಿ ಮೇಲೆ ಕೂಡ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತುಂಬ ಡೀಪಾಗಿ ಸ್ಟಡಿ ಮಾಡಿದ್ದಾರೆ. ಸೊ ಬನ್ನಿ, ಮೊದಲನೇದಾಗಿ ನಮ್ಮ ಮೆದುಳಿನ ಮೇಲೆ ಮತ್ತು ನಮ್ಮ ಮನಸ್ಸಿನ ಮೇಲೆ, ನಮ್ಮ ದೇಹದ ಮೇಲೆ, ನಮ್ಮ ಪ್ರತಿಯೊಂದು ಆಸ್ಪೆಕ್ಟ್ಸ್ ಮೇಲೆ ಮ್ಯೂಸಿಕ್ ಅನ್ನೋದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಮ್ಯೂಸಿಕ್ ಯಾಕೆ ಇಷ್ಟ ಆಗುತ್ತೆ ಅನ್ನೋದಕ್ಕೆ ನೀವು ಇನ್ ಡೆಪ್ತ್ ನಮಗೆ ಸೈಂಟಿಫಿಕ್ ರೀಸನ್ ಏನು ಅಂತ ಕೇಳೋದಿದ್ರೆ, ಸಂಗೀತವನ್ನು ಕೇಳಿದ ತಕ್ಷಣ ನಮ್ಮ ಮೆದುಳಲ್ಲಿ ಡೋಪಮೈನ್ ಅನ್ನುವಂಥ ಹಾರ್ಮೋನು ಉತ್ಪತ್ತಿ ಆಗುತ್ತೆ. ಇದು ಒಂದು ರೀತಿ ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ಬೋದು. ಅದು ನಮ್ಮ ಬ್ರೈನ್ ಒಂದು ರೀತಿ ಸ್ಟಿಮ್ಯುಲೇಟ್ ಆಗುತ್ತೆ ಆ ಹಾರ್ಮೋನಿಂದ. ಹಾಗಾಗಿ ಆ ಡೋಪಮೈನ್ ಅನ್ನೋದು ಯೂಶ್ವಲಿ ಯಾವ ಕಾರಣಕ್ಕಾಗುತ್ತೆ ಅಂದರೆ, ಒಂದು ನಮಗೆ ತುಂಬ ಖುಷಿ ಆದಾಗ, ನಾವು ಯಾವುದಾದ್ರೂ ಒಂದು ಅಚೀವ್ಮೆಂಟ್ ಮಾಡಿದಾಗ, ಮತ್ತು ಕಾಫಿ ಟೀ ಅಂತ ವಸ್ತುಗಳನ್ನು ಸೇವಿಸಿದಾಗ ನಮಗೆ ಡೋಪಮೈನ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಅದೇ ರೀತಿ ಸಂಗೀತ ಕೂಡ ಕೇಳಿದಾಗ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಉತ್ಪತ್ತಿ ಆಗುತ್ತೆ. ಸಂಗೀತವನ್ನು ಕೇಳಬೇಕಾದ್ರೆ ಆಲ್ಮೋಸ್ಟ್ ನಮ್ಮ ಬ್ರೈನಿನ, ನಮ್ಮ ಮೆದುಳಿನ ಎಲ್ಲ ಭಾಗಗಳು ಉಪಯೋಗ ಆಗುತ್ತೆ. ಅಂದರೆ ಹೊಸ ಭಾಷೆ ಕಲಿಯಬೇಕಾದ್ರೆ ಯಾವ ರೀತಿ ನಮ್ಮ ಬ್ರೈನು ಪ್ರೋಸೆಸ್ ಮಾಡುತ್ತೋ, ಚೆಸ್ನಂಥ ಆಟಗಳನ್ನ ಆಡಬೇಕಾದ್ರೆ, ಹೊಸ ಪುಸ್ತಕವನ್ನು ಓದಬೇಕಾದ್ರೆ ಯಾವ ರೀತಿ ನಮ್ಮ ಬ್ರೈನಿಗೆ ಅದೊಂದು ಎಕ್ಸಸೈಸೋ, ಅದೇ ರೀತಿ ಸಂಗೀತವನ್ನು ಆಲಿಸೋದ್ರಿಂದ ಕೂಡ ನಮ್ಮ ಮೆದುಳಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಮತ್ತು ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ, ಬೂಸ್ಟ್ ಆಗುತ್ತೆ. ಇದರಿಂದ ನಾವು ರೆಗ್ಯುಲರ್ ಆಗಿ ಈ ಕ್ಲಾಸಿಕಲ್ ಮ್ಯೂಸಿಕ್ನ ಕೇಳ್ತಾ ಇದ್ದರೆ ನಮ್ಮ IQ ಲೆವೆಲ್ ಇಂಪ್ರೂವ್ ಆಗುವಂಥ ಚಾನ್ಸ್ ಇದೆ ಅಂತ ಒಂದು ರಿಸರ್ಚ್ ಪ್ರಕಾರ ಹೇಳ್ತಾರೆ. ತುಂಬ ಆಂಗ್ಸೈಟಿ, ಡಿಪ್ರೆಷನ್ ಅಂತ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಮ್ಯೂಸಿಕ್ ಥೆರಪಿಯನ್ನು ಕೂಡ ಕೊಡಲಾಗುತ್ತೆ. ಏನು ಅಂದರೆ, ಮ್ಯೂಸಿಕ್ ಥೆರಪಿ ಅಂದರೆ ಈ ತುಂಬ ಆಂಗ್ಸೈಟಿ, ಡಿಪ್ರೆಷನ್ ಅಂತ ಇರೋರಿಗೆ ಕ್ಲಾಸಿಕಲ್ ಮ್ಯೂಸಿಕ್ನ ಕೇಳಲಿಕ್ಕೆ ಹೇಳಲಾಗುತ್ತೆ. ಕ್ಲಾಸಿಕಲ್ ಮ್ಯೂಸಿಕ್ ಏನಂದರೆ, ಶಾಂತವಾಗಿರುವಂಥ ಕ್ಲಾಸಿಕಲ್ ಮ್ಯೂಸಿಕ್ ಕೇಳೋದ್ರಿಂದ ನಮ್ಮ ಮೆದುಳು ಒಂದು ರೀತಿ ನಮ್ಮ ಮನಸ್ಸು ಶಾಂತವಾಗುತ್ತೆ, ನಮ್ಮ ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಒಂದು ರೀತಿ ಹತೋಟಿಗೆ ಬರುತ್ತದೆ. ಮಕ್ಕಳಿಗೆ ಈ ಮ್ಯೂಸಿಕ್ ಕೇಳುವಂಥ, ಕ್ಲಾಸಿಕಲ್ ಮ್ಯೂಸಿಕ್ ಆಗಿರೋದು ಮತ್ತು ಮ್ಯೂಸಿಕ್ ಕೇಳುವಂಥ ಹವ್ಯಾಸ ಇದ್ದರೆ ಅವರಿಗೆ ಮೆಮೊರಿ ಪವರಲ್ಲಿ ತುಂಬ ಇಂಪ್ರೂವ್ ಆಗುತ್ತೆ. ಆಗಲೇ ಹೇಳ್ದಂಗೆ IQ ಕೂಡ ಇಂಪ್ರೂವ್ ಆಗುತ್ತೆ. ಸಂಗೀತದ ಇನ್ನೊಂದು ಉಪಯೋಗ ಏನಂದರೆ, ನಾವು ಯಾವುದಾದ್ರೂ ಒಂದು ಹೊಸ ಭಾಷೆಯನ್ನು ಕಲಿಬೇಕು ಅಂತ ಇದ್ದರೆ ಆ ಭಾಷೆಯ ಹಾಡುಗಳನ್ನು ಪದೇ ಪದೇ ಕೇಳ್ತಾ ಇರಬೇಕು. ಇದರಿಂದ ಏನಾಗುತ್ತೆ, ನಾವು ಪುಸ್ತಕ ಹಿಡ್ಕೊಂಡು ಕಲಿಯೋದಕ್ಕೆ ಹೋಗ್ತೀವಲ್ಲ, ಅದಕ್ಕಿಂತ ಸಂಗೀತವನ್ನು ಕೇಳಿ ಕಲಿಯೋದ್ರಿಂದ ಆ ಭಾಷೆಯ ಮೇಲೆ ಹಿಡಿತ ಬೇಗ ಬರುತ್ತೆ. ಯಾಕೆ ಅಂದರೆ, ಆಗಲೇ ನಾನು ಮೆನ್ಷನ್ ಮಾಡಿದಾಗೆ ಸಂಗೀತವನ್ನು ಕೇಳಬೇಕಾದ್ರೆ ನಮ್ಮ ಆಲ್ಮೋಸ್ಟ್ ಮೆದುಳಿನ ಎಲ್ಲ ಭಾಗ ಕೂಡ ಉಪಯೋಗ ಆಗುತ್ತೆ. ಏನಂದರೆ, ಲೆಫ್ಟ್ ಬ್ರೈನು, ರೈಟ್ ಬ್ರೈನ್ ಅಂತ ಇರುತ್ತಲ್ಲ, ಎಲ್ಲ ಭಾಗಗಳು ಸಹಿತ ಉಪಯೋಗ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ನಾವು ಯಾಕೆ ಕೆಲವೊಂದು ಹಾಡುಗಳನ್ನ ಮಾತ್ರ ರಿಪಿಟೇಟಿವ್ ಆಗಿ ಕೇಳಲಿಕ್ಕೆ ಇಷ್ಟಪಡ್ತೀವಿ ಅಂದರೆ, ನಾವು ಕೆಲವೊಂದು ಸತಿ ಮಾತಿನ ಮೂಲಕ ನಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಸಿಚುವೇಶನಿಗೆ ಸಿಮಿಲರ್ ಆಗಿರುವಂಥ ಹಾಡುಗಳನ್ನು ನಾವು ಕೇಳ್ತಾ ಇದ್ರೆ ಅದರ ಮೂಲಕ ನಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದು ನಮಗೆ ಸುಲಭ ಆಗುತ್ತೆ. ಅಂದರೆ ನಾವು ಯಾವ ಫೀಲಿಂಗ್ಸ್ನ, ಯಾವ ಎಮೋಷನ್ಸ್ನ ಒತ್ತಿ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವೋ
ಅದನ್ನ ಹಾಡಿನ ಮೂಲಕ ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಒಳ್ಳೆ ವಿಧಾನ. ಅದು ಹಾಡು ನಾವು ಹೇಳ್ತಾ ಇದ್ರು ಒಳ್ಳೇದು, ಕೇಳಿದರೂ ಕೂಡ ಒಂದು ರೀತಿ ನಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸುಲಭ ಆಗತ್ತೆ. ಮತ್ತೆ ಶರೀರದ ಮೇಲೆ, ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದ್ರೆ, ನಮ್ಮ ಬ್ಲಡ್ ಪ್ರೆಷರ್ ಏನಿರುತ್ತೆ, BP-ನ ಒಂದು ರೀತಿ ನಾರ್ಮಲೈಸ್ ಮಾಡುತ್ತೆ ನಾವು ನಮಗೆ ಇಷ್ಟಪಡುವಂಥ ಮ್ಯೂಸಿಕ್ನ ಕೇಳೋದ್ರಿಂದ. ಹಾಗಾಗಿ ರೆಗ್ಯುಲರ್ ಆಗಿ ಯಾರು ಕ್ಲಾಸಿಕಲ್ ಮ್ಯೂಸಿಕ್ನ, ತಾವು ಇಷ್ಟಪಡುವಂಥ ಮ್ಯೂಸಿಕ್ನ ಕೇಳ್ತಾ ಇರ್ತಾರೆ, ಅವರ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ. ಬರೀ ಹೆಲ್ತನ್ನು ಇಂಪ್ರೂವ್ ಮಾಡೋದಷ್ಟೇ ಅಲ್ಲ, ಮೆಂಟಲ್ ಹೆಲ್ತ್ ಅಥವಾ ಫಿಸಿಕಲ್ ಹೆಲ್ತ್ನ, ಬಟ್ ನಮ್ಮ ಪರ್ಸ್ನಾಲಿಟಿಯನ್ನು ಶೇಪ್ ಮಾಡೋದ್ರಲ್ಲಿ ಕೂಡ ಮ್ಯೂಸಿಕ್ ನಮಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ, ನಾವು ಯಾವ ರೀತಿಯ ಮ್ಯೂಸಿಕ್ನ ಯಾವಾಗಲೂ ಕೇಳ್ತಾ ಇರ್ತೀವೋ ನಮ್ಮ ಪರ್ಸ್ನಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನಾವು ಪಾಸಿಟಿವ್ ಆಗಿರುವಂಥ ಲಿರಿಕ್ಸ್ ಇರುವಂಥ ಮ್ಯೂಸಿಕ್ನ ಯಾವಾಗಲೂ ಕೇಳ್ತಾ ಇದ್ದರೆ ನಮ್ಮಲ್ಲಿ ಒಂದು ರೀತಿ ಪಾಸಿಟಿವ್ ಆ್ಯಟಿಟ್ಯೂಡ್ ಬರ್ತಾ ಇರುತ್ತೆ. ಯಾಕೆಂದರೆ ಅದರಲ್ಲಿರೋ ಲಿರಿಕ್ಸ್ನ ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ. ನಾವು ಯಾವುದನ್ನು ಕಂಟಿನ್ಯೂಸ್ಲಿ ಕೇಳ್ತಾ ಇರ್ತೀವೋ ಅದೇ ರೀತಿಯ ಎಮೋಷನ್ಸು ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಅದೇ ಯಾವಾಗಲೂ ದುಃಖದಲ್ಲಿರುವಂಥ ಲಿರಿಕ್ಸ್ ಇರುವಂಥ ಹಾಡುಗಳನ್ನ ಕೇಳ್ತಾ ಇದ್ದರೆ ನಮ್ಮ ಆಲ್ಮೋಸ್ಟ್ ಎಮೋಷನ್ಸು ಅದೇ ರೀತಿ ಆಗುತ್ತೆ, ನಮ್ಮ ಆ್ಯಟಿಟ್ಯೂಡು ಅದೇ ರೀತಿ ಬರ್ತಾ ಹೋಗುತ್ತೆ. ಒಂದು ಸ್ಟಡಿಯ ಪ್ರಕಾರ ನೀವು ಯಾವ ರೀತಿಯ ಮ್ಯೂಸಿಕ್ನ ಹೆಚ್ಚು ಇಷ್ಟಪಡ್ತೀರೋ ಅದರ ಮೇಲೆ ನಿಮ್ಮ ಪರ್ಸ್ನಾಲಿಟಿ ಯಾವ ರೀತಿ ಇದೆ ಅಂತ ಕೂಡ ಹೇಳ್ಬೋದು. ಒಂದು ಎಕ್ಸಾಂಪಲ್ ಹೇಳೋದಾದರೆ, ಈ ಎಕ್ಸ್ಟ್ರೋವರ್ಟ್ ಏನಿರ್ತಾರೆ ಅವರುಗಳಂದ್ರೆ ಬಹಿರ್ಮುಖಿಗಳು ಅಂತ ಏನು ಹೇಳ್ತೀರಿ, ಅವರುಗಳಿಗೆ ಈ ಪಾಪ್ ಮ್ಯೂಸಿಕ್ಕು ಮತ್ತು ಸ್ಪೀಡಾಗಿರೋಂಥ ಮ್ಯೂಸಿಕ್ಕು ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಅದೇ ಇಂಟ್ರೋವರ್ಟ್ ಅಂತ ಏನು ಹೇಳ್ತಾರೆ ಅವರಿಗೆ ಕ್ಲಾಸಿಕಲ್ ಮ್ಯೂಸಿಕ್ಕು ಮತ್ತು ಸ್ವಲ್ಪ ಶಾಂತವಾಗಿರುವಂಥ ಮ್ಯೂಸಿಕ್ಕು ಜಾಸ್ತಿ ಇಷ್ಟ ಆಗುತ್ತೆ. ತುಂಬ ಔಟ್ ಗೋಯಿಂಗ್ ಪರ್ಸ್ನಾಲಿಟಿ, ಟಾಕೆಟಿವ್ ಪರ್ಸ್ನಾಲಿಟಿ ಇರ್ತಾರಲ್ಲ ಅವರಿಗೆ ರ್ಯಾಪ್ ಮ್ಯೂಸಿಕ್ ಇಷ್ಟ ಆಗುತ್ತೆ. ಯಾಕೆಂದರೆ ಅದು ಅವರ ಪರ್ಸ್ನಾಲಿಟಿಗೆ ಸೂಟ್ ಆಗುತ್ತೆ, ಅವರಿಗೆ ಆ ರೀತಿಯ ಮ್ಯೂಸಿಕ್ ಇಷ್ಟ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿದರೆ ನೀವು ಯೂಶಲಿ ಯಾವ ರೀತಿಯ ಮ್ಯೂಸಿಕ್ನ ಇಷ್ಟಪಡ್ತೀರಾ ಅಂದರೆ, ನೀವು ಕರೆಂಟ್ಲಿ ನಿಮ್ಮ ಲೈಫಲ್ಲಿ ಯಾವ ಸಿಚುವೇಶನ್ನಲ್ಲಿ ಇರ್ತೀರೋ ಆ ರೀತಿ ಮ್ಯೂಸಿಕ್ನ ನೀವು ಇಷ್ಟಪಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಲೈಫಲ್ಲಿ ಸಕ್ಸಸ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ, ನೀವು ಸಂತೋಷವಾಗಿರುವಂಥ ಅಂದರೆ ಹ್ಯಾಪಿ ಲಿರಿಕ್ಸ್ ಇರುವಂಥ ಆ ಪೊಯಮಲ್ಲಿ ಏನಿರಬೇಕು ಆ ಹಾಡಿನಲ್ಲಿ ಒಂದು ರೀತಿ ಹ್ಯಾಪಿ ಸಿಚುವೇಶನ್ ಇರುವಂಥ ಹಾಡುಗಳನ್ನ ಇಷ್ಟಪಡ್ತೀರ. ಅದೇ ನಿಮಗೆ ಯಾವುದಾದ್ರೂ ದುಃಖದ ಸನ್ನಿವೇಶದಲ್ಲಿದ್ದರೆ ನಿಮ್ಮ ಮನಸ್ಸು ಆಟೋಮೆಟಿಕಲಿ ಅದೇ ರೀತಿಯ ಲಿರಿಕ್ಸ್ ಇರುವಂಥ ಹಾಡನ್ನು ಇಷ್ಟಪಡ್ತೀರ. ಒಂದು ಸಣ್ಣ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಬ್ರೇಕಪ್ ಆಗಿದ್ರೆ ಯಾರಿಗಾರು, ಅವರು ಬರೀ ಬ್ರೇಕಪ್ ಆಗಿರೋಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನೇ ಕೇಳ್ತಾ ಇರ್ತಾರೆ. ಯಾಕೆಂದರೆ ಅವರ ಮನಸ್ಥಿತಿ ಅದೇ ರೀತಿ ಇರುತ್ತೆ. ಅದೇ ಯಾರಾದರೂ ತುಂಬ ಖುಷಿಯಾಗಿದ್ರೆ ಅದೇ ರೀತಿ ಹಾಡನ್ನ ಇಷ್ಟಪಡ್ತಾರೆ. ಸೊ ಇದನ್ನು ನಾವು ರಿವರ್ಟ್ ಕೂಡ ಮಾಡ್ಕೋಬೋದು. ನಾವು ತುಂಬ ಬೇಜಾರಲ್ಲಿದ್ದಾಗ ನಮ್ಮ ಮೂಡ್ನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಅಂದರೆ ಒಂದು ಹ್ಯಾಪಿ ಆಗಿರುವಂಥ ಹಾಡುಗಳಿರಬೇಕು. ಕವನಗಳಿರುವಂಥ ಹಾಡಿನಲ್ಲಿ ಒಂದು ನಮ್ಮ ಮೂಡ್ನ ಬೂಸ್ಟ್ ಮಾಡುವಂಥ ಒಂದು ಅಂಶಗಳಿರುವಂಥ ಹಾಡುಗಳನ್ನ ನಾವು ಸೆಲೆಕ್ಟ್ ಮಾಡಿ ಪದೇ ಪದೇ ಕೇಳ್ತಾ ಇದ್ರೆ ನಮ್ಮ ಮೂಡ್ನ ನಾವು ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಓವರ್ ಆಲ್ ಕನ್ಕ್ಲೂಷನ್ ಏನಂದರೆ, ಸಂಗೀತ ಕೇಳೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ಫಿಸಿಕಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮಗೆ ಯಾವ ರೀತಿ ಸಂಗೀತ ಇಷ್ಟ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಿಷ್ಟು ಮ್ಯೂಸಿಕ್ನ ನಾವು ಯಾಕೆ ಕೇಳಿಸ್ಕೋಬೇಕು, ಮ್ಯೂಸಿಕ್ ಕೇಳೋದ್ರಿಂದ ನಮ್ಗೆ ಏನೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ನು. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಮಾಡ್ಬೋದು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.